ಹಲೋ, ಹಲೋ. ವಂದನೆಗಳು ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ತಂದೆ, ಅನೇಕ ದಿನಗಳಿಂದ ಹೀಗೆ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ನಿಮ್ಮ ವಾಕ್ಯಗಳನ್ನು ಹಂಚಿಕೊಳ್ಬೇಕು, ಧ್ಯಾನಿಸಬೇಕು, ಸಭೆಯಾಗಿ ಕೂಡಬೇಕು, ಅನೇಕ ವಿಷಯಗಳನ್ನು ತಿಳಿದುಕೊಳ್ಬೇಕು ಆಲೋಚನೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ತಂದೆಯ ದೇವರೇ, ಪ್ರತಿಯೊಂದು ನೀವು ಜೊತೆಯಾಗಿದ್ದು ನಮಗೇನು ವ್ಯವಸ್ಥೆ ಬೇಕೋ ಪ್ರತಿಯೊಂದು ಕೂಡ ತಂದೆ ನೀವು ನಿಮ್ಮ ಮಕ್ಕಳ ಮೂಲಕ ಕೊಟ್ಟು ಎಲ್ಲ ನಡೆಸ್ತಾ ಇದ್ದೀರಾ ತಂದೆ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಈ ದಿನ ಕೂಡ ಕೊನೆ ದಿನ, ಈ ಒಂದು ಕಾರ್ಯಕ್ರಮದ ದಿನ ಅದ್ಭುತ ರೀತಿಯಲ್ಲಿ ನಡೆಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ದೀಕ್ಷೆ ಸ್ನಾನದಗೋಸ್ಕರ ಕೆಲವರು ಸಿದ್ಧರಾಗಿದ್ದಾರೆ. ಅವರಿಗೆ ತಂದೆಯ ದೇವರೇ, ನಿಮ್ಮ ವಾಕ್ಯಗಳನ್ನು ತಿಳಿಸಿ ಬಲಪಡಿಸಬೇಕು, ಬೇಕಾದಂಥ ಜ್ಞಾನವನ್ನು ದಯಪಾಲಿಸಿ. ಅದೇ ರೀತಿಯಲ್ಲಿ ತಲೆ ಬಗ್ಗಿಸಿರುವಂಥ ಎಲ್ಲರನ್ನು ಕೂಡ ಬಲಪಡಿಸಿ. ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ, ಎಷ್ಟು ಮಂದಿ ಈ ಒಂದು ಕೂಟದಲ್ಲಿ ಜಾಯಿನ್ ಆಗಿದ್ದಾರೋ ಅವರೆಲ್ಲರನ್ನು ಕೂಡ ಆಶೀರ್ವದಿಸಿ ತಂದೆ, ಎಲ್ಲರನ್ನೂ ಬಲಪಡಿಸಿ ತಂದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ವಂದನೆಗಳು ಬ್ರದರ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ಪ್ರಿಯರಾದ ದೇವ್ರ ಮಕ್ಕಳಿರ, ಈ ದಿನ ಬೆಳಿಗ್ಗೆ ಮತ್ತೆ ಮತ್ತೊಂದು ಸಾರಿ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂಥ ಭಾಗ್ಯವನ್ನು ದೇವರು ಕಲ್ಪಿಸಿಕೊಟ್ಟಿದ್ದಾರೆ. ಪ್ರಿಯರೇ, ಮತ್ತೆ ನಾಳೆ ನಮ್ಮ ನಮ್ಮ ಸ್ಥಳದಲ್ಲಿ ನಾವೆಲ್ಲ ಇರ್ತೀವಿ. ಮತ್ತು ಈ ದಿನ ದೇವರು ಕೊಟ್ಟಂಥ ಅವಕಾಶವನ್ನು ನಾವೆಲ್ಲರೂ ಸದ್ವಿನಿಯೋಗ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಸಭೆಗಳಲ್ಲಿ ಹೀಗಿರಲ್ಲ. ಎಲ್ಲ ಸಭೆಗಳಲ್ಲಿ ಏನಪ್ಪ ಅಂದರೆ ಹಾಡುಗಳು, ಹಲ್ಲೆಲೂಯಗಳು, ಅನ್ಯ ಭಾಷೆಗಳು, ಹೀಗೆ ಕಾಲ ಕಳೀತಾ ಇರ್ತಾರೆ. ನಾವು 3 ದಿನದಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ದೇವರ ಸನ್ನಿಧಿಯಲ್ಲಿ, ಧ್ಯಾನದಲ್ಲಿ, ವಾಕ್ಯದಲ್ಲಿ ನಡೀತಾ ಇದ್ದೀವಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ, ದೇವರ ಆವರಣದಲ್ಲಿ ಒಂದು ದಿನ ಜೀವಿಸಿದರೆ 1000 ವರ್ಷಗಳಷ್ಟು ಸಮಾನವಾಗಿದೆ ಅಂತ ಹೇಳ್ತಾರೆ. 1000 ವರ್ಷಗಳಂತ ಹೇಳ್ತಾರೆ. ಒಂದು ದಿನ ಅಂದರೆ ದೇವರು ಏನಂತಾರೆ ಅಂದರೆ, ಒಂದೇ ಒಂದು ದಿನ ನನ್ನ ಸನ್ನಿಧಿಯಲ್ಲಿ ಕಳೆದ್ರೆ ಅದು ಯಾವುದಕ್ಕೆ ಸಮಾನ ಗೊತ್ತಾ? 1000 ವರ್ಷಗಳು ಹೋದರೂ ಕಳೆದರೂ ಅದಕ್ಕೆ ಅಷ್ಟೊಂದು ದಿನಗಳಿಗೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಅಷ್ಟೊಂದು ದಿನಗಳು. ಅದು ಕೀರ್ತನೆ ಗ್ರಂಥ 84:10 ಅನಿಸುತ್ತೆ. ನೋಡಿದ್ರ, ನಿನ್ನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ ಅಂತಾರೆ. ಒಂದು ದಿನ ಕಳೆದ್ರೆ 3 ದಿನ ಆಗ್ತಾ ಇದೆ ಅದಲ್ವಾ? 3 ದಿನ ಎಲ್ಲಾದರೂ ಸಮಯ ವ್ಯರ್ಥವಾಗಿದೆಯಾ? ಏನಪ್ಪ ವ್ಯರ್ಥವಾಗಿದೆಯಾ? ಒಂದು ವೇಳೆ ನಮ್ಮ ದೇಹ ಕೆಲವು ಸಂದರ್ಭಗಳಲ್ಲಿ
ಸುಸ್ತಾಗಿರ್ಬೋದು. ಯಾಕೆಂದರೆ ಈ ದೇಹ ಯಾವುದಕ್ಕೆ ಒಳಪಟ್ಟಿರುತ್ತೆ, ಯಾವುದಕ್ಕೆ ಆ, ಇಷ್ಟಪಡುತ್ತಂದರೆ ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತದೆ. ಮನಸ್ಸಿಗೆ ಕೆಲಸ ಕೊಟ್ಟರೆ ಈ ವಾಕ್ಯಕ್ಕೆ ಇಷ್ಟಪಡಲ್ಲ ಕೆಲವು ಟೈಮಲ್ಲಿ. ಆದರೂ ಕೂಡ ತಾಳ್ಮೆಯಿಂದ ಎಲ್ಲರೂ ಕೇಳುವುದರಲ್ಲಿ, ಧ್ಯಾನಿಸುವುದರಲ್ಲಿ, ಅದೇ ರೀತಿಯಲ್ಲಿ ದೇವರನ್ನು ಘನಪಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಇದ್ದೀವಂದರೆ ಪ್ರಿಯರ ದೇವರ ಮಕ್ಕಳಿರ ಮೆಚ್ಚಬೇಕಾದದ್ದು. ಇಂಥ ಸಮಯ ಬಂದಾಗ ಪ್ರತಿಯೊಬ್ಬರು ಕೂಡ ಸದ್ವಿನಿಯೋಗ ಮಾಡಿಕೊಡ್ಬೇಕು. ಸಮಯ ಬಂದಾಗ ಮಿಸ್ ಮಾಡಬಾರ್ದು. ವರ್ಷಕ್ಕೊಂದು 2 ಸಾರಿ 3 ಸಾರಿ ಇಂಥದ್ದು ನಡೀತಾ ಇರುತ್ತೆ ಇಲ್ಲಿ. ವರ್ಷಕ್ಕೆ ಒಂದು 2 ಸಾರಿ 3 ಸಾರಿ ದೇವರು ಅನುಕೂಲ ಮಾಡಿ ಕೊಟ್ಟಿದಾರಲ್ಲ, ಹೌದಲ್ವ? ದೇವರು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಇರೋದಕ್ಕೂ ವಸತಿಗಾಗಿರ್ಬೋದು, ಇಲ್ಲಿ ಕೂಡ ಪ್ರತಿಯೊಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಊಟ ಕೂಡ ಏನು ಕೊರತೆ ಮಾಡಿಲ್ಲ ದೇವರು. ಕೆಲವು ಕಡೆ ಕಿರಿಕಿರಿ ಇರುತ್ತೆ. ಇಲ್ಲಿ ಏನಪ್ಪ ಅಂದ್ರೆ ಪ್ರಶಾಂತವಾಗಿ ನಾವು ಕಲ್ತ್ಕೊಳ್ಳೋದಕ್ಕೆ ದೇವರು ಏರ್ಪಾಟ್ ಮಾಡಿರೋದು. ನಮ್ಮ ಕಷ್ಟ ಏನಿಲ್ಲ. ದೇವರ ಪ್ರೀತಿ, ದೇವರ ತ್ಯಾಗ, ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಇದು. ಆ ಪ್ರಯತ್ನದಲ್ಲಿ ಇದೊಂದು ಭಾಗ. ಪ್ರಿಯರ ದೇವರ ಮಕ್ಕಳಿರ, ಈಗ ದೀಕ್ಷಾ ಸ್ನಾನದಗೋಸ್ಕರ ಸಿದ್ಧರಾಗಿರುವಂಥ ಕೆಲವರಿಗೆ ಈ ದಿನ ಪ್ರತ್ಯೇಕವಾದಂಥ ಸಂದೇಶ. ದೀಕ್ಷಾ ಸ್ನಾನ ತೆಗೆದುಕೊಂಡವರು ಕೂಡ ಅವಶ್ಯಕತೆ ಇರುತ್ತೆ. ಯಾಕೆ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು? ಇದು ಕುಲದಲ್ಲಿ, ಜಾತಿಯಲ್ಲಿ ಸೇರುವಂಥದ್ದು ಅಲ್ಲ, ಸೇರಿಸುವಂಥದ್ದೂ ಅಲ್ಲ. ನಮ್ಮ ಮತಗಳು ಬದಲಾಗಲ್ಲ. ನಾವು ಯಾವ ಒಂದು ಪದ್ಧತಿಯಲ್ಲಿದ್ದೀವಿ ಅದು ಇರುತ್ತೆ. ನಮ್ಮ ಕುಲ, ನಮ್ಮ ಜಾತಿ ಅದೇನು ಬದಲಾಗಲ್ಲ ರೀ. ಬದಲಾವಣೆ ಮನಸ್ಸು, ಬದಲಾವಣೆ ಮನಸ್ಸು. ನಾನು ಇಂದಿನಿಂದ ನಾನು ದೇವ್ರಿಗೋಸ್ಕರ ಬದುಕ್ತೀನಿ ಅಂತೇಳಿ ಪ್ರಮಾಣ ಮಾಡುವಂಥದ್ದು. ಇಂದಿನಿಂದ ನನಗೆ ದೇವ್ರು ಬೇಕು, ನಾನು ದೇವ್ರಿಗಾಗಿ ನಾನು ಬದುಕ್ತೀನಿ. ಈ ಲೋಕದಲ್ಲಿ ಎಲ್ಲಿದ್ದರೂ, ಯಾವ ಸ್ಥಳದಲ್ಲಿದ್ದರೂ ನಾನು ದೇವರಿಗಾಗಿನೇ ನಾನು ಬದುಕ್ತೀನಿ ಅಂತೇಳಿ ಈ ದಿನ ಪ್ರಮಾಣ ಮಾಡುವಂಥದ್ದು, ಪ್ರತಿಜ್ಞೆ ಮಾಡುವಂಥದ್ದು. ಪ್ರಮಾಣ ಅಂತಾರಲ್ಲ, ದೇವರಿಗೆ ಮಾತು ಕೊಡುವಂಥದ್ದು. ಮಾತು ಕೊಟ್ಟು ವ್ರತ, ವ್ರತ ಅಂತ ಕೇಳ್ತೀರಲ್ಲ, ಉಪವಾಸ ವ್ರತ ಅಂತಾರೆ. ಕೆಲವರು ಈ ಅನ್ಯ ಸಮಾಜದಲ್ಲಿ ವ್ರತ ಮಾಡ್ತಾರೆ ಅವರವ್ರ ಭಕ್ತಿಯಿಂದ. 40 ದಿನ, 20 ದಿನ, 21 ದಿನ, ಇಲ್ಲ ಕೆಲವರು 7 ದಿನ ಅಂತೇಳಿ ತಮ್ಮ ಹೃದಯದಲ್ಲಿ ಅಂದರೆ ಒಪ್ಪಿಕೊಂಡು ಅವರು ಯಾವ ದೇವರನ್ನ ನಂಬಿಕೊಂಡಿದ್ದಾರೋ ಆ ದೇವರ ಮೇಲೆ ಭಕ್ತಿ ವ್ರತ ಮಾಡ್ತಾರೆ. ಬೆಳಿಗ್ಗೆ ಸಾಯಂಕಾಲ, ಇವಾಗ ನೋಡಿ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ವ್ರತ ಮಾಡ್ತಾರೆ. 40 ದಿನ ವ್ರತ, 40 ದಿನ, ಇನ್ನು ಕೆಲವರು 21 ದಿನ, 11 ದಿನ, ಹೀಗೆ ಕೆಲವರು ಅವ್ರ ಮನಸ್ಸಿನಲ್ಲಿ ಏನಂದ್ಕೊಳ್ತಾರೋ ಆ ರೀತಿ ವ್ರತ ಮಾಡ್ತಾರೆ. ಆ ವ್ರತ ಅಂದರೆ ಕೆಟ್ಟ ಸಹವಾಸ. ಈ ಲೋಕದಲ್ಲಿ ಕೆಟ್ಟ ಸಹವಾಸಗಳು, ಕೆಟ್ಟ ಚಟಗಳಿರ್ತದಲ್ಲ, ಈ ಕುಡುಕುತನ, ಇಲ್ಲಂದ್ರೆ ಲೋಕದಲ್ಲಿ ಆ ಕಡೆ ಈ ಕಡೆ ಅಲಿಯುವಂಥದ್ದು,
ಇಲ್ಲಾಂದರೆ ಕೆಟ್ಟ ಆಟಗಳು, ಇಂಥಕ್ಕೆಲ್ಲ ದೂರ ಇರ್ತಾರೆ. ಕೆಲಸ ಮಾಡಿಕೊಳ್ತಾರೆ, ಊಟ ಮಾಡ್ತಾರೆ. ಊಟದಲ್ಲಿ ಕೂಡ ಒಂದು ಪದ್ಧತಿ ಇರುತ್ತೆ. ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಪೂಜೆ. ಅವರು ಇಷ್ಟು ದಿನ ಅಂತ ಒಪ್ಕೊಂಡಿರ್ತಾರೆ, ಅಷ್ಟು ದಿನ ಅದನ್ನು ನೆರವೇರಿಸ್ತಾರೆ. ಇವಾಗ ನಾವು ದೇವರ ಬಳಿಗೆ ಬಂದು ವ್ರತ ಮಾಡುವಂಥದ್ದು ಅದೊಂದು ಇರುತ್ತೆ. ವ್ರತ ಅಂದರೆ ಇವತ್ತಿಂದ ನಾನು ದೇವರೇ ನಿಮಗೋಸ್ಕರ ನಾನು ಬದುಕ್ತೀನಿ ಅಂತ. ಎಲ್ಲಿ ತನಕ ಅಂದರೆ ದೇವರ ಹತ್ರ 5 ದಿನ 10 ದಿನ ಅಲ್ಲ. ನಾನು 5 ದಿನ ಇರ್ತೀನಿ, 10 ದಿನ ಇರ್ತೀನಿ, 21 ದಿನ ಇರ್ತೀನಿ ಅಂದರೆ ದೇವರು ಒಪ್ಪಲ್ಲ. ಆ 5 ದಿನ 10 ದಿನ ನೀನೇ ಇಟ್ಕೊಂಡು ಹೊರಟೋಗ್ಬಿಡು ಅಂತಾರೆ. ನನ್ನ ಹತ್ರ ಇದ್ದರೆ ಪ್ರಾಣ ಇರೋ ತನಕ, ಕೊನೆ ತನಕ ಯಥಾರ್ಥವಾಗಿರು ಅಂತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ತುಂಬ ಜನ ಅಪಾರ್ಥ ಮಾಡಿಕೊಂಡು ಇದು ಮತಾಂತರ ಮಾಡ್ತಾರಂತಾರೆ. ಈ ವಾಕ್ಯ ಹೇಳಿ ಒಬ್ಬ ಮನುಷ್ಯನನ್ನ ದೇವ್ರಿಗೋಸ್ಕರ ನಿಲ್ಲಿಸ್ಬೇಕಂದ್ರೆ ಸುಲಭವಾದದ್ದಲ್ಲ. ಇವಾಗ ವ್ರತ 1 ದಿನ 2 ದಿನ ಮಾಡ್ತಾರೆ ಅಂದರೆ ಸುಲಭ. ಪ್ರಾಣ ಇರೋ ತನಕ ಸಿದ್ಧನಾಗ್ಬೇಕು ಮನುಷ್ಯ, ಹೌದಲ್ವ? ಪ್ರಾಣ ಇರೋ ತನಕ ಸಿದ್ಧನಾಗುವಂಥದ್ದು ಸುಲಭನ ಕಷ್ಟನ? ಸುಲಭನ ಕಷ್ಟನ? ಪ್ರಾಣ ಇರೋ ತನಕ ಅಂದ್ರೆ ಲೋಕದಲ್ಲಿ ಕಷ್ಟ ಬ್ರದರ್. ಅಷ್ಟು ಸುಲಭ ಅಲ್ಲ. ತುಂಬ ಜನ ಗೊಂದಲ ಉಂಟು ಮಾಡ್ತಾ ಇರ್ತಾರೆ. ಯಾಕೆ ತಿಳಿಯದೆ ಮಾತಾಡ್ತಾ ಇರ್ತಾರೆ. ಮೊದಲನೇದಾಗಿ ನಮಗೆ ದೇವರ ಅರ್ಥ ಆಗ್ಬೇಕು, ಹೌದಲ್ವಾ? ಈ ವ್ರತದಲ್ಲಿ ಅಂದರೆ ದೀಕ್ಷೆ ಸ್ಥಾನ ಪಡೆದುಕೊಂಡು ನಾವು ಭಕ್ತಿಯಲ್ಲಿ ನಡಿಬೇಕು, ಭಕ್ತಿ ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ಮೊಟ್ಟ ಮೊದಲು ನಮಗೆ ದೇವರ ಅರ್ಥ ಆಗಬೇಕು. ತಂದೆಯಾದ ದೇವರು, ದೈವ ಕುಮಾರನಾದ ಯೇಸು ಕ್ರಿಸ್ತರು, ಪವಿತ್ರಾತ್ಮನು, ತಂದೆ ಮಗ ಪವಿತ್ರಾತ್ಮರು ಮೂವರು ಇದ್ದಾರಾ? ಹೇಗಿದ್ದಾರೆ ಅಂತ ನೋಡುವಾಗ ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ತಂದೆ ಮಗ ಪವಿತ್ರಾತ್ಮರಿದ್ದಾರೆ, ಒಂದಾಗಿದ್ದಾರೆ. ಆ ತಂದೆ ತನ್ನಲ್ಲಿರುವಂಥ ಆತ್ಮವನ್ನು ಈ ದೇಹದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ನೀನು ಅಂತ ಕರೆಯಲ್ಪಡ್ತೇವೆ. ನೀನು ಅಂದರೆ ಆತ್ಮ, ಸಾಕ್ಷಾತ್ತು ಪರಮಾತ್ಮನ ಮೂಲಕ ಬಂದಿರುವಂಥ ಜೀವಾತ್ಮ. ನಿನ್ನ ಆತ್ಮವನ್ನು ಯಾವತ್ತಾದರೂ ನೀನು ನೋಡ್ಕೊಂಡಿದೀಯಾ? ನಿನ್ನ ಆತ್ಮವನ್ನು ನೀನು ಯಾವತ್ತಾದರೂ ನೋಡಿದ್ದೀರಪ್ಪ? ನಿನ್ನ ಆತ್ಮವನ್ನು ನೀನು ನೋಡಿಲ್ಲ. ನೀನೇ ಆತ್ಮ. ನಿನಗೆ ಜನನ ಮರಣ ಇಲ್ಲ. ಆತ್ಮ ಎಂಬ ನಿನಗೆ ಜನನ ಮರಣ ಇಲ್ಲ. ಒಂದು ವೇಳೆ ಜನನ ಅಂದರೆ ದೇವರಿಂದ ಈ ದೇಹದಲ್ಲಿ ಬಂದಿರುವಂಥ ದಿನ. ದೇವರಿಂದ ಈ ದೇಹದಲ್ಲಿ ಬರ್ತೀವಲ್ವಾ, ಜನನ. ಮತ್ತೆ ಈ ದೇಹದಿಂದ ಹೊರಗಡೆ ಹೋಗ್ತೀವಿ, ಅದು ಮರಣ. ಮರಣ ಅಂತ ಹೆಸರು, ಆದರೆ ಮುಕ್ತಾಯವಿಲ್ಲ, ಮುಗಿಯಲ್ಲ. ಮರಣ ಅಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಮುಗೀತು ಅಂದ್ಕೊಳ್ತಾರೆ. ಮರಣ ಅಂದರೆ ಆಯಿತು, ಸತ್ತೋದ, ಮುಗೀತು ಅಂದ್ಕೊಳ್ತಾರೆ. ಮುಗುದಿಲ್ಲ, ಅಲ್ಲಿ ಪ್ರಾರಂಭವಾಗುತ್ತೆ. ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ನಿಜವಾದ ಜೀವನ ಪ್ರಾರಂಭವಾಗುತ್ತೆ. ಈ ಲೋಕ ಮಾಯಾಲೋಕ, ಈ ಲೋಕ ಮಾಯದ ಲೋಕ. ಇದು ಸ್ವಲ್ಪ ದಿನ ಇರುವಂಥದ್ದು ಲೋಕ. ಈ ಲೋಕದಲ್ಲೇ ನಿನ್ನ ಕ್ರಿಯೆಗಳ ಮೂಲಕ ಎಲ್ಲಿಗೆ ಕಳಿಸ್ಬೇಕು ಅಂತ ಇರುತ್ತೆ. ಈ ಲೋಕದಲ್ಲೇ ಬದುಕಿರುವಾಗ
ನೀವು ಏನೇನು ಕೆಲಸ ಮಾಡಿದ್ದೀರಾ, ನಾವು ಏನೇನು ಕೆಲಸ ಮಾಡಿದ್ದೀವಿ, ಅದ್ರ ಮೇಲೆ ದೇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲಿಗೆ ಇವ್ರನ್ನ ಕಳಿಸ್ಬೇಕು, ಸ್ವರ್ಗಕ್ಕೆ ಕಳಿಸ್ಬೇಕಾ, ನರಕಕ್ಕೆ ಕಳಿಸ್ಬೇಕಾ? ಎರಡು ದಾರಿ, ಸ್ವರ್ಗದ ದಾರಿ, ನರಕದ ದಾರಿ. ನರಕಕ್ಕೆ ಹೋಗ್ಬೇಕು ಅಂತ ಮನಸ್ಸಿದ್ರೆ ಏನು ಮಾಡೋದು ಬೇಡ, ಇಷ್ಟ ಬಂದಂಗೆ ಹೋಗ್ಬೋದು. ಸ್ವರ್ಗವನ್ನು ಪಡಿಬೇಕು, ದೇವರ ಬಳಿಗೆ ಹೋಗ್ಬೇಕಂದ್ರೇ ಭಕ್ತಿ ಮಾರ್ಗದಲ್ಲಿ ಬರಬೇಕು. ದೇವರನ್ನು ತಿಳಿಬೇಕು, ನಮ್ಮ ಜನನ ಯಾಕೆ ಅದು ಗೊತ್ತಾಗಬೇಕು, ನಾವು ಅಂದರೆ ಯಾರು ಅದು ಗೊತ್ತಾಗಬೇಕು. ಆಮೇಲೆ ಹೇಗೆ ನಾವು ಬದುಕಬೇಕು ತಿಳ್ಕೊಳ್ಬೇಕು, ಆ ನಂತರ ಬದುಕಬೇಕು. ತಿಳ್ಕೊಳ್ಳದೆ ಬದುಕಕ್ಕಾಗಲ್ಲ, ತಿಳ್ಕೊಳ್ಳದೆ ಏನೇನೋ ಚುಚ್ಚಾಗಿ ಬದುಕಬೇಕಾಗತ್ತೆ. ಮೊಟ್ಟ ಮೊದಲು ತಿಳ್ಕೋಬೇಕು. ಅದಕ್ಕೆ ನಾವು ಆತ್ಮಕ್ಕೆ ಮುಕ್ತಾಯವಿಲ್ಲ, ಕೊನೆಯಿಲ್ಲ, ಸಾವಿಲ್ಲ. ಈ ಲೋಕ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗ್ತೀವಿ. ಪಾಪ ಮಾಡಿದವನು ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಗೋಳಾಡಬೇಕಾಗತ್ತೆ. ಎಷ್ಟು ದಿನಪ್ಪ ಅಂತ ನೋಡುವಾಗ ಯುಗ ಯುಗಗಳು. ಅದಕ್ಕೆ ಈ ಲೋಕದಲ್ಲೇನೆ ಅದನ್ನು ತಪ್ಪಿಸ್ಕೊಳ್ಬೇಕು. ಬದುಕಿದ್ದಂಥ ನಾವು ಅದನ್ನು ತಪ್ಪಿಸ್ಕೊಳ್ಬೇಕು. ನಮ್ಮ ಯಾರಿಗೂ ಕೂಡ ನರಕದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ದೇವರು ಏನು ಮಾಡ್ತಾರೆ ಇಲ್ಲಿ, ತನ್ನ ಮಕ್ಕಳ ಮೂಲಕ ತಿಳಿಸ್ಕೊಡ್ತಾರೆ, ಭಕ್ತರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸತ್ಯವೇದ ಗ್ರಂಥದಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳು ಬರೆಸಿದ್ದಾರೆ. ಭಕ್ತರು ಹೇಗೆ ಬದುಕಿದರು, ಭಕ್ತಹೀನರು ಹೇಗೆ ಬದುಕಿದರು, ಅವರೆಲ್ಲರ ಒಂದು ಇತಿಹಾಸವನ್ನು ದೇವರು ಬರೆಸಿದ್ದಾರೆ. ಈಗ ನೋಹನ ಕಾಲದಲ್ಲಿ ನಡೆದಂಥ ಘಟನೆಯನ್ನು ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವಿಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಸಾಕು. ಇದಲ್ಲದೆ ಆತನು ಅಂದರೆ ಯೇಸು ಪ್ರಭು ಆತ್ಮರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹಾನನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದ್ದಾನೆ. ನೋಹನ ಕಾಲದಲ್ಲಿ ಜನ ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಿಧೇಯರು, ಸೆರೆಯಲ್ಲಿದ್ದಾರಂತೆ. ಸೆರೆ ಅಂದರೆ ಜೈಲ್. ಯಾವ ಸೆರೆ ಅಂದರೆ ಪಾಪ ಎಂಬ ಸೆರೆಯಲ್ಲಿ, ಪಾಪ ಎಂಬ ಸೆರೆಯಲ್ಲಿದ್ದಾರೆ. ಅದಕ್ಕೆ ಆಗಿನ ಕಾಲದಲ್ಲಿದ್ದಂಥ ಜನರನ್ನು ನೋಡಿ ದೇವರು ಬಹಳ ನೊಂದುಕೊಳ್ತಾರೆ. ನಾನು ಇಂಥ ಮಕ್ಕಳನ್ನು ಪಡೆದಿದ್ದೀನ, ನಾನು ಇಂಥ ಮಕ್ಕಳನ್ನು ಪಡೆದಿದ್ದೀನ ನಾನು, ಆ ಮಾತು ಹೇಳ್ತಾರೆ, ನೊಂದುಕೊಳ್ತಾರೆ. ಆ ಮಾತು ಹೇಳ್ಬೇಕಾದ್ರಲ್ಲಿ ಎಷ್ಟು ಭಯಂಕರವಾದಂಥ ಘಟನೆಗಳು ನಡೆದಿರ್ಬೋದು, ಎಷ್ಟು ಘೋರವಾಗಿ. ಯೇಸು ಪ್ರಭು ಅವರ ಮಧ್ಯದಲ್ಲಿ ಹೋಗಿದ್ದಾರಂತೆ. ಪಾಪದಲ್ಲಿ ಇದ್ದಂಥ, ಪಾಪ ಎಂಬ ಸೆರೆಯಲ್ಲಿದ್ದಂಥ ಅವರ ಬಳಿಯಲ್ಲಿ ಯೇಸು ಪ್ರಭು
ಹೇಗೆ ಹೋಗಿದ್ದಾರೆ? ಆತ್ಮರೂಪದಲ್ಲಿ ಆತ. ಆತ್ಮರೂಪದಲ್ಲಿ ಯಾರಿಗಾದ್ರೂ ಕಾಣಿಸಿದರೆ ಯಾರು ಗೊತ್ತಿಲ್ಲ. ನೋಹಾನನ ಮೂಲಕ ಮಾತನಾಡಿದ್ದಾರೆ. ನೋಹಾನನ ಮೂಲಕ ಮಾತನಾಡಿದ್ದಾರೆ, ಸುವಾರ್ತೆ ಹೇಳಿದ್ದಾರೆ. ಅನೇಕ ವರ್ಷಗಳು, 1 ವರ್ಷ 2 ವರ್ಷ ಅಲ್ಲ, ಅನೇಕ ವರ್ಷಗಳು ಸುವಾರ್ತೆ ಸಾರಿದ್ದಾರೆ. ಬದಲಾಗ್ರಿ ಅಂತ. ಅದಕ್ಕೆ ನೋಹಾನನಿಗೆ ಒಂದು ನಾವೆಯನ್ನು ಕಟ್ಟಿಕೊ. ಈ ನಾವೆಯಲ್ಲಿ ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೆ ರಕ್ಷಣೆ ಇದೆ. ಈ ನಾವೆಯಲ್ಲಿ ಎಷ್ಟು ಜನ ಬರ್ತಾರೋ ಅವರೆಲ್ಲರಿಗೂ ಏನಿದೆ? ರಕ್ಷಣೆ ಇದೆ. ಇಲ್ಲದೆ ಹೋದರೆ ಜಲಪ್ರಳಯ ಬರುತ್ತೆ, ಟೋಟಲ್ ಲೋಕ ನಾಶವಾಗುತ್ತೆ. ಇಷ್ಟು ದೊಡ್ಡ ಲೋಕವನ್ನ, ಈ ಭೂ ಪ್ರಪಂಚವನ್ನ ಆಗಿನ ಕಾಲದಲ್ಲಿ ನೀರಿನ ಮೂಲಕ ನಾಶ ಮಾಡ್ತಾರೆ. ಮುಖ್ಯ ಟಾರ್ಗೆಟು ಮನುಷ್ಯರೇ, ಪ್ರಾಣಿಗಳು ಪಕ್ಷಿಗಳಲ್ಲ. ಪ್ರಾಣಿಗಳು ಪಕ್ಷಿಗಳು ಜಂತುಗಳು ಯಾವ ಪಾಪ ಮಾಡಲ್ಲ. ಅವು ದೇವರಿಗೆ ಒಳಪಟ್ಟು ಜೀವಿಸ್ತವೆ. ತಪ್ಪು ಮಾಡಲ್ಲ ಅವು. ಮೃಗಗಳಿರ್ಬೋದು, ಸಿಂಹಗಳಿರ್ಬೋದು, ಕರಡಿಗಳು, ತೋಳಗಳು ಇರ್ಬೋದು, ಆದರೆ ಅವು ತಪ್ಪು ಮಾಡಲ್ಲ. ಅವು ತಮ್ಗೇನು ಬೇಕು? ಆಹಾರ ಬೇಕು. ಕಂಡಲ್ಲಿ ಯಾರನ್ನಾದ್ರೂ ತಿನ್ಬೋದು. ಎಂಥ ಪ್ರಾಣಿ ಪಕ್ಷಿಗಳನ್ನು ಕೂಡ ಅವು ತಿಂದಾಕ್ಬೋದು. ಅದಕ್ಕೇನು ಪಾಪ ಅಲ್ಲ. ಆದರೆ ಮನುಷ್ಯನ್ ಮಾತ್ರ ಏನ್ರಿ, ಕುರಿ ವೇಷ ಹಾಕಿಕೊಂಡಿರ್ತಾನೆ. ನೋಡುವಾಗ ಎಂಥ ಗುಣ ಇರುತ್ತೆ ಅಂತ ನೋಡುವಾಗ ತೋಳದ ಗುಣಗಳು, ಮೃಗದ ಗುಣಗಳು, ಎಲ್ಲ ಗುಣಗಳು ಮನುಷ್ಯನಲ್ಲಿ ಕಾಣುತ್ತೆ. ಒಳ್ಳೆಯ ಗುಣಗಳಿಲ್ಲ. ಒಳ್ಳೆಯ ಗುಣ ಅಂದ್ರೆ ಸಾಧು ಜೀವಿ, ಕುರಿ. ಯೇಸು ಪ್ರಭು ದೇವರ ಕುರಿಮರಿ ಅಂತೇಳಿ ಕರೆಯಲ್ಪಡ್ತಾರೆ. ಕುರಿಮರಿ ಅಂದರೆ ಇನ್ನೊಂದು ಜೀವಿಗೆ ಇದು ಮೋಸ ಮಾಡಲ್ಲ. ಕುರಿ ಅಂದರೆ ಯಾರಿಗೂ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ಸಾಧು, ಭಕ್ತನು ಸಾಧುವಾಗಿರ್ಬೇಕು. ಈ ನೋಹನ ಕಾಲದಲ್ಲಿ ನೋಡುವಾಗ ಅಂಥವ್ರು ಯಾರಿಲ್ಲ. ಭಯಂಕರರು, ಕ್ರೂರರು. ಅದಕ್ಕೆ ಅಂಥವ್ರು ನೋಡಿ ದೇವರು ನೊಂದುಕೊಂಡಿದ್ದಾನೆ. ನೋಹಾನನಿಗೆ ದರ್ಶನ ಕೊಟ್ಟು ಆತನಿಗೆ ದೇವರು ತಿಳಿಸಿರುವಂಥದ್ದು ಏನಪ್ಪ ಅಂದ್ರೆ, ನೀನು ಪ್ರತ್ಯೇಕ ಒಂದು ನಾವೆಯನ್ನು ಏರ್ಪಾಡು ಮಾಡಬೇಕು. ನಿನ್ನ ಮಾತನ್ನ ಕೇಳಿ ಯಾರು ಈ ನಾವೆಯಲ್ಲಿ ಬರ್ತಾರೋ ಅವರೆಲ್ಲರಿಗೂ ರಕ್ಷಣೆ. ನೀನು ನಿನ್ನ ಕುಟುಂಬ ಸೇರಿ. ಎರಡನೇದಾಗಿ ನಿನ್ನ ಮಾತನ್ನ ಯಾರನ್ನು ಕೇಳಿದ್ರೆ ಅವರನ್ನು ಕೂಡ ಸೇರಿಸ್ಕೊ. ಬಂದಿಲ್ಲ ಅಂದ್ರೆ ಬಿಟ್ಬಿಡು, ನೀವು ಹೊರಟೋಗ್ಬಿಡಿ ಅಂತ ಹೇಳ್ತಾರೆ. ಏನ್ರಿ ಹೇಳಿದ್ಮೇಲೆ ನಾವೇ ಕಟ್ತಾರೆ. ಎಷ್ಟು ದಿನ ಇರುತ್ತೆ ಗೊತ್ತಾ? ಸುಮಾರು ವರ್ಷಗಳು ಪ್ರಯಾಸ, ಕಷ್ಟ. 1 ವರ್ಷ 2 ವರ್ಷ ಅಲ್ಲ. ಯಾಕೆಂದ್ರೆ ಭೂಲೋಕದಲ್ಲಿದ್ದಂಥ ಪ್ರಾಣಿಗಳು, ಪಕ್ಷಿಗಳು ಜೊತೆಯಾಗಿ ಅದರಲ್ಲಿ ಸೇರ್ಬೇಕು. ಜೊತೆಯಾಗಿ ಸೇರ್ಬೇಕಾದ್ರೆ, ಆ ಒಂದು ನಾವೆಲ್ಲಿರ್ಬೇಕಾದ್ರೆ ಎಷ್ಟು ದೊಡ್ಡದಿರ್ಬೇಕು ಆಲೋಚನೆ ಮಾಡಿ. ಎಷ್ಟು ದೊಡ್ಡದಿರ್ಬೇಕಮ್ಮ? ಇದಿಷ್ಟು ಸಾಕಾಗತ್ತಾ? ಇದು ಸಾಕಾಗತ್ತಾ? 1 2 4 ಆನೆಗಳು, 2 ಆನೆಗಳು, 1 2 ಒಂಟೆಗಳು, 1 2 ಕುದುರೆಗಳು ಬಂದರೆ ತುಂಬಿಕೊಂಡು ಹೋಗುತ್ತೆ. ಇವಾಗ ಎಷ್ಟು ಲಕ್ಷಾನುಗಟ್ಟಲೆ ಜೀವರಾಶಿಗಳಿದೆಯಲ್ಲ, ಒಂದು ಲಕ್ಷಾನುಗಟ್ಟಲೆ ಜೀವರಾಶಿಗಳು, ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ಇವೆಲ್ಲ ಜೊತೆಯಾಗಿ ಬರಬೇಕಾದ್ರೆ ಎಷ್ಟು ದೊಡ್ಡದಿರ್ಬೇಕದು. ಒಳಗಡೆ ಕೋಣೆ ಅಂದರೆ ಆನೆಗಳಿಗೆ ಬೇಕಾದಷ್ಟು ಎಷ್ಟು ಜಾಗ ಬೇಕೋ ಅದಕ್ಕೊಂದು ಕೋಣೆ, ಒಂಟೆಗಳಿಗೆ ಎಷ್ಟು ಜಾಗ ಬೇಕೋ ಅದಕ್ಕೂ ಕೋಣೆ, ಕುದುರೆಗಳಿಗೆ ಎಷ್ಟು ಬೇಕೋ ಅದಕ್ಕೂ ಕೋಣೆ,
ಸಿಂಹಗಳಿಗೆ ಜೊತೆ ಜೊತೆಗೆ ಅದಕ್ಕೊಂದು ಕೋಣೆ, ಕೊಠಡಿಗಳ ಥರ. ಏನ್ರಿ ಇವಾಗ ಪ್ರಪಂಚ ದೇಶದಲ್ಲಿ ದೊಡ್ಡ ದೊಡ್ಡ ಸಿಪ್ಪುಗಳನ್ನು ನೋಡ್ತಾ ಇರ್ತೀವಿ. 5 ಅಂತಸ್ತು, 10 ಅಂತಸ್ತುಗಳು. ಸಿಪ್ಪುಗಳಲ್ಲೇ 5, 10 ಅಂತಸ್ತುಗಳು ಇರುತ್ತೆ. ಭಯಂಕರವಾದಂಥ ದೊಡ್ಡದು, ವಿಶಾಲವಾಗಿರುತ್ತೆ. ಅದರಲ್ಲಿ ಹೋಟೆಲ್ಗಳಿರ್ತವೆ. ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಅದರಲ್ಲಿ ಒಂದು ತೋಟದ ಥರ ತೋಟವನ್ನು ಕೂಡ ಏರ್ಪಾಟ್ ಮಾಡ್ಕೊಂಡಿರ್ತಾರೆ. ಎಲ್ಲ ವ್ಯವಸ್ಥೆ ಅದರಲ್ಲಿ ಇರುತ್ತೆ. ತೋಟ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಹೋಟೆಲ್ಗಳಿರ್ತವೆ, ಅದರಲ್ಲಿ ಲಾಡ್ಜ್ಗಳಿರ್ತವೆ. ಎಲ್ಲ ವ್ಯವಸ್ಥೆ ದೊಡ್ಡ ದೊಡ್ಡ ಸಿಪ್ಪಿನಲ್ಲಿ ರೆಡಿ ಮಾಡಿರ್ತಾರೆ. ಅನೇಕ ರೂಮ್ಗಳು. ನೋಹನ ಕಾಲದಲ್ಲಿ ನೋಡುವಾಗ ಅದು ಅದ್ಭುತವಾದಂಥ ಒಂದು ನಾವೇ ಅದು. ಪ್ರಾರಂಭದಲ್ಲಿ ಏನು ಗೊತ್ತಿಲ್ಲ, ದೇವರು ಹೇಳಿದ್ದಾರೆ ಈ ಥರ ಇರಬೇಕು ಅಂತೇಳಿ, ಇಂಥ ಮರದಿಂದ ತಯಾರು ಮಾಡ್ಬೇಕಂತ ಹೇಳಿದ್ದಾರೆ. ದೇವ್ರಿಗೆ ಒಳಪಟ್ಟು ವಿಧೇಯರಾಗಿ ಕಷ್ಟಪಟ್ಟು ರೆಡಿ ಮಾಡ್ತಾರೆ. ರೆಡಿ ಮಾಡಬೇಕಾದ್ರೆ ಇವ್ರಿಗೆ ಎಷ್ಟು ನಂಬಿಕೆ ಇದೆ ನೋಡಿ. ರೆಡಿ ಮಾಡಬೇಕಾದ್ರೆ ನಂಬಿಕೆ ಇದೆಯಾ? ಬಹಳ ನಂಬಿಕೆ. ಕೇವಲ ಒಂದು ಕುಟುಂಬದವರು ಸಹಿತವಾಗಿ ಒಂದು ಮನೆಯನ್ನು ಕಟ್ಟಬೇಕಂದ್ರೆ ಅವರು ಕಷ್ಟಪಡಬೇಕಲ್ಲ. ಮನೆ ಅಂದ್ರೆ ಒಂದು ಎಲ್ಲೋ ಬೇರೆ ಕಡೆ ಕಟ್ಟಿರ್ತಾರೆ, ಅದನ್ನು ನೋಡಿ ಕಟ್ಬೋದು. ನಾವೇ ಅದಕ್ಕಿಂತ ಮುಂಚಿತವಾಗಿ ಇಲ್ವಲ್ಲ, ಯಾರಾದ್ರೂ ಕಟ್ಟಿದಾರ? ಅದೇ ಮೊದಲನೇ ನಾವೇ. ಅದ್ಭುತವಾದಂಥದ್ದು. ಅದ್ಭುತವಾಗಿ ನಿರ್ಮಾಣ ಆಗ್ತಾರೆ. ಎಷ್ಟೋ ದೊಡ್ಡದದು. ಕೊನೆಯದಾಗಿ ಎಲ್ಲ ರೆಡಿ ಆದ್ಮೇಲೆ ಹೋಗಿ ಅಂತ ಹೇಳ್ತಾರೆ. ಸರಿಪಾ, ನೀನು ನಿನ್ನ ಕುಟುಂಬದವ್ರು ಸೇರ್ಕೊಳ್ಳಿ. ಅದಕ್ಕಿಂತ ಮುಂಚಿತ ಎಲ್ಲರಿಗೂ ಸುವಾರ್ತೆ ಸಾರಿ ಯಾರೂ ಬರಲ್ಲ. ಬಾರದಿದ್ದಾಗ ಸರಿ ಬಿಡಿ ಅಂತೇಳಿ ದೇವರು ಇವರನ್ನ ಒಳಗಡೆ ಸೇರಿಸಿ ಹೊರಗಡೆ ಏನಾಗ್ತಾನೆ, ಲಾಕ್ ಮಾಡ್ತಾನೆ. ಅವಾಗ ಸ್ಟಾರ್ಟ್ ಆಗುತ್ತೆ. ಮಳೆ ಬಂದಾಗ ಪ್ರಾರಂಭದಲ್ಲಿ ಏನು ಅನಿಸಿಲ್ಲ, ಆದರೆ ಅದು ಬಿಡ್ತಾ ಇಲ್ಲ. ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ನೀರು ತುಂಬುತ್ತಾ ಇದೆ, ಒಡ್ಕೊಂಡು ಹೋಗ್ತಾ ಇದ್ದಾರೆ. ಒಡ್ಕೊಂಡು ಹೋಗುವಾಗ ಅವಾಗ ನೆನಪಾಗುತ್ತೆ. ಅಲ್ಲಿ ತನಕ ಅರ್ಥ ಆಗಲ್ಲ ಅವ್ರಿಗೆ. ನೋಹನ ಹೇಳಿದ ನಾವು ಕೇಳಿಲ್ಲ, ನೋಹನನ್ ಹೇಳಿದ ನಾವು ಕೇಳಿಲ್ಲ ಅಂತೇಳಿ ಆಮೇಲೆ ಗೊತ್ತಾಗತ್ತೆ. ಬಾಯ್ ಬಡ್ಕೊಳ್ತಾರೆ, ನೀರ್ನೆಲ್ಲ ಸತ್ತು ಹೋಗ್ತಾರೆ. ಈ ನಾವೇ ಮಾತ್ರ ಎಷ್ಟೆಷ್ಟು ನೀರು ಬಂದರೂ ಅಷ್ಟಷ್ಟು ಮೇಲೆ ಎದ್ದೊಳ್ತಾ ಇದೆ. ಆ ದಿನ ಅವ್ರಿಗೆ ಅದು ರಕ್ಷಣೆಯ ನಾವೇ. ಅದೇನದು? ರಕ್ಷಣೆಯ ನಾವೇ. ಈ ದಿನ ಪ್ರಪಂಚದಲ್ಲಿ ರಕ್ಷಣೆಯ ಸಭೆ, ಯೇಸು ಕ್ರಿಸ್ತರ ಸಭೆ. ಏನಿದು? ಯೇಸು ಕ್ರಿಸ್ತರ ಸಭೆ ರಕ್ಷಣೆಯ ಸಭೆ. ಆ ದಿನ ಕಣ್ಣಿಗೆ ಕಾಣುವಂಥದ್ದು ಒಂದು ನಾವೇ. ಈ ದಿನ ಕಣ್ಣಿಗೆ ಕಾಣಲ್ಲ, ಒಂದು ಸಭೆ, ಆತ್ಮಿಕವಾದಂಥ ದೇವರ ಯೇಸು ಕ್ರಿಸ್ತರ ಸಭೆ ಇದು. ಇದಲ್ಲ, ಈ ಬಿಲ್ಡಿಂಗ್ ಅಲ್ಲ. ಯೇಸು ಕ್ರಿಸ್ತರ ಸಭೆ ಅಂದರೆ ದೇವರ ಮಕ್ಕಳು. ಅದಕ್ಕೆ ಕಾನೂನು ಬೈಬಲ್. ಆ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿದರೆ ಅದು ರಕ್ಷಣೆಯ ಸಭೆ. ಅದ್ಯಾವುದು? ರಕ್ಷಣೆಯ ಸಭೆ. ರಕ್ಷಣೆಯನ್ನು ಕಲ್ಪಿಸಿಕೊಡುವಂಥದ್ದು ಸಭೆ, ಸಂರಕ್ಷಿಸುವಂಥದ್ದು. ಯೇಸು ಕ್ರಿಸ್ತರ ಒಂದು ಸಭೆ ಇದೆಯಲ್ಲ, ಸಂರಕ್ಷಿಸುವಂಥದ್ದು, ನಮ್ಮನ್ನು ಕಾಪಾಡುವಂಥದ್ದು. ಈ ಪಾಪದ ಲೋಕದಲ್ಲಿ ಇದ್ದಂಥ ನಾವು ಆ ಸಭೆಯಲ್ಲಿ ಸೇರಿಸಲ್ಪಡಬೇಕು. ಎಲ್ಲಿದೆ ಅದು? ಯಾವ ಪ್ರಾಂತದಲ್ಲಿದೆ? ಟೋಟಲ್ ಭೂಲೋಕದಲ್ಲಿ ಎಲ್ಲ ಕಡೆ ಇದೆ. ಎಲ್ಲ ಕಡೆ. ನಿನ್ನ ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನ ನಂಬಿ ನಿನ್ನ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ಥಾನ ಪಡ್ಕೊಂಡ್ರೆ ಅವಾಗ ಪಾಪಗಳೆಲ್ಲ ಕೂಡ ಏನಾಗುತ್ತೆ? ಆ ದಿನ ಅದಕ್ಕಿಂತ ಮುಂಚೆ ಮಾಡಿರುವಂಥದ್ದೆಲ್ಲ ಕೂಡ ಏನಾಗುತ್ತೆ ಅಂದರೆ ದೇವರು ಕ್ಷಮಿಸ್ತಾರೆ. ಎಷ್ಟು ದಿನ ನೀವೇನು ಮಾಡಿದ್ದೀರಾ? ಕ್ಷಮಿಸ್ತೀನಿ, ಇನ್ಮೇಲೆ ಪಾಪ ಮಾಡಿಕೊಡ್ತು.
ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವಾಗ ರಕ್ಷಣೆಯ ಸಭೆಯಲ್ಲಿ, ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ದೇವರ ಗ್ರಂಥದಲ್ಲಿ ಲಿಖಿತವಾಗುತ್ತೆ. ನಾವು ಯೇಸುಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡುವಂಥದ್ದು. ಯೇಸುಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡುವಂಥದ್ದು. ಅದಕ್ಕೆ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನಂಬಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವರು ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತಾರೆ. ಅಂದರೆ ರಕ್ಷಣೆಯ ಮಾರ್ಗ ಅದರಲ್ಲಿ ಸೇರಿಸಲ್ಪಡ್ತಾರೆ. ನಂಬದೇ ಇದ್ದವರಿಗೆ ದಂಡನೆಗೆ ಗುರಿ ಆಗ್ತಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಗಳನ್ನ ಕಾಪಾಡಿ ನೀವು ರಕ್ಷಣೆ ಹೊಂದಬೇಕಾದ್ರೆ ಮಾರ್ಗ ಇದು. ನಂಬಿದವರಿಗೆ ಸಿಗುತ್ತೆ. ನಂಬಿ ದೀಕ್ಷಾ ಸ್ನಾನ ಯಾರು ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆಯ ಮಾರ್ಗ. ಓಕೆನಾ? ಅವ್ರಿಗೇನಿದೆ? ರಕ್ಷಣೆಯ ಮಾರ್ಗ. ನೋಹನ ಕಾಲದಲ್ಲಿ ಸುವಾರ್ತೆಯನ್ನು ನಂಬಿ ನೋಹಾನನ ಜೊತೆಯಲ್ಲಿ ನಾವೆಲ್ಲಿ ಸೇರಿದರೆ ರಕ್ಷಣೆ. ಇವಾಗ ದೇವರ ಸೇವಕರ ಮಾತನ್ನು ಕೇಳಿ ವಾಕ್ಯಗಳನ್ನು ನಂಬಿ ದೀಕ್ಷಾಸ್ನಾನ ಪಡ್ಕೊಂಡ್ರೆ ಏಸು ಕ್ರಿಸ್ತನಲ್ಲಿ ಸೇರಿಸಲ್ಪಡ್ತೀವಿ. ಏಸು ಕ್ರಿಸ್ತರಲ್ಲಿ ಸೇರಿಸಲ್ಪಡ್ತೀವಿ. ಏಸು ಕ್ರಿಸ್ತರ ದೇಹದಲ್ಲಿ ಸೇರಿಸಲ್ಪಡ್ತೀವಿ. ಏನ್ರಿ? ಏಸು ಕ್ರಿಸ್ತರ ದೇಹ ಅಂತಲೂ ಕರೀತಾರೆ, ಏಸು ಕ್ರಿಸ್ತರ ಆಲಯ ಎಂದು ಕರೀತಾರೆ, ಏಸು ಕ್ರಿಸ್ತರ ಸಭೆ ಎಂದೂ ಕರೀತಾರೆ, ಏಸು ಕ್ರಿಸ್ತರ ರಾಜ್ಯವೆಂದು ಕೂಡ ಕರೀತಾರೆ ಬೈಬಲ್ನಲ್ಲಿ. ಏಸು ಕ್ರಿಸ್ತರ ರಾಜ್ಯ ಅಂದ್ರು, ಏಸು ಕ್ರಿಸ್ತರ ಸಭೆ ಅಂದ್ರು, ಏಸು ಕ್ರಿಸ್ತರ ಆಲಯ ಅಂದ್ರು, ದೇವರ ಮಕ್ಕಳಾಗಿರುವಂತ ನಾವು ಆತನ ಆಲಯದಲ್ಲಿ, ಆತನ ಸಭೆಯಲ್ಲಿ, ಆತನ ರಾಜ್ಯದಲ್ಲಿ ಸೇರಿಸಲ್ಪಡಬೇಕಾದ್ರೆ ಮೊದಲನೇದಾಗಿ ತಿಳ್ಕೊಳ್ಬೇಕು. ತಿಳಿದುಕೊಂಡು ದೇವರೇ ನಾನು ಪಾಪಿ, ದೇವರೇ ನಾನು ಪಾಪಾತ್ಮನು, ನನ್ನ ಕಣ್ಣಿನ ಮೂಲಕ ನನ್ನ ಜೀವಿತದ ಮೂಲಕ ಅನೇಕ ತಪ್ಪುಗಳನ್ನು ಮಾಡಿದ್ದೀನಿ, ನನಗೆ ಬೇಡ ಈ ಲೋಕ. ಈ ಲೋಕದಲ್ಲಿ ಇದ್ದರೂ ಕೂಡ ನಾನು ಈ ಲೋಕದಗೋಸ್ಕರ ನಾನು ಬದುಕಲ್ಲ. ದೇವರೇ ನನಗೆ ನೀವು ಬೇಕು, ನೀವೇ ನನಗೆ ಸರ್ವಸ್ವ. ನನ್ನನ್ನು ಕ್ಷಮಿಸಿ, ನನ್ನ ತಪ್ಪುಗಳನ್ನು ಕ್ಷಮಿಸಿ, ನನ್ನನ್ನು ಸ್ವೀಕರಿಸಿ, ನನಗೆ ಅವಕಾಶ ಕೊಡಿ. ನಿಮ್ಮ ಮಗಳಾಗೋದಕ್ಕೆ, ಮಗನಾಗೋದಕ್ಕೆ, ಭಕ್ತಿಯಿಂದ ಬದುಕೋದಕ್ಕೆ ನನಗೆ ಅವಕಾಶ ಕೊಡಿ ದೇವರಂತೇಳಿ ದೇವರ ಹತ್ರ ಪಶ್ಚಾತ್ತಾಪ ಪಟ್ಟು ಪಾಪಾಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಂಡಾಗ ಆ ದಿನ ನಾವು ನೂತನ ಜನ್ಮವನ್ನು ಪಡ್ಕೊಳ್ತೀವಿ. ಆ ದಿನ ದೇವರಿಗೆ ಮಕ್ಕಳಾಗ್ತೀವಿ. ಅದಕ್ಕಿಂತ ಮುಂಚೆ ದೇವರಿಗೆ ಮಕ್ಕಳಲ್ವಾ? ದೇವರ ಮಕ್ಕಳು. ಆದರೆ ಏನಾಗಿದ್ದೀವಿ ಅಂದರೆ ದೇವರನ್ನ ಬಿಟ್ಟಿದ್ದೀವಿ, ಸೈತಾನನ ಮಕ್ಕಳಾಗಿದ್ದೀವಿ. ಅಂಧಕಾರದ ದೊರೆಗೆ ದಾಸರಾಗಿದ್ದೀವಿ, ಅಂಧಕಾರದ ದೊರೆತನಕ್ಕೆ ದಾಸರಾಗಿದ್ದೀವಿ ದೇವರನ್ನು ಬಿಟ್ಟು. ಇವಾಗ ಅಂಧಕಾರದ ದೊರೆತನದಿಂದ ದೇವರ ರಾಜ್ಯದೊಳಗೆ ಸೇರಬೇಕು, ಏಸು ಕ್ರಿಸ್ತರ ರಾಜ್ಯದೊಳಗೆ ಸೇರಬೇಕು. ಸೇರಬೇಕಾದ್ರೆ ಸ್ವಾರ್ಥ ಕೇಳಬೇಕು. ಕೇಳಿ ಪಾಪಾಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಿಸ್ತಾನೆ. ಅದಕ್ಕೆ ಅಪೋಸ್ತಲರು ಸುವಾರ್ತೆ ಮಾಡಿದಾಗ ಅಲ್ಲಿರುವಂಥ ಪ್ರಜೆಗಳು ಬಂದು, ಅಯ್ಯ ನಾವೇನು ಮಾಡಬೇಕು? ಯಾಕೆಂದರೆ ನಾವು ಪಾಪಿಗಳು, ಗೊತ್ತಾಯಿತು. ರಕ್ಷಣೆ ಮಾರ್ಗ ಯೇಸು ಕ್ರಿಸ್ತರ ಮಾರ್ಗ ಅಂತ ಅರ್ಥ ಆಯಿತು. ನಾವು ಪಾಪಾತ್ಮರು, ನಮ್ಮನ್ನು ಕ್ಷಮಿಸಿ. ಇವಾಗ ನಾವು ಏನು ಮಾಡಬೇಕು? ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿ, ದೀಕ್ಷಾಸ್ನಾನ ತಗೊಳ್ಳಿ. ಅದೇ ಅಲ್ವಾ? ಎಷ್ಟು ಸಾರಿ ಓದಿದ್ದೀವಿ, ಮತ್ತೊಂದು ಸಾರಿ ಆ ಮಾತನ್ನು ಓದೋಣ. 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 37ನೇ ವಚನವನ್ನು ನೋಡಿ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ. ಏನಾಗಿದೆ ಅಂದರೆ
ಹೃದಯದಲ್ಲಿ ಅಲುಗು ನೆಟ್ಟಂತಾಗಿದೆ ಅಂತೆ. ಯಾಕೆಂದ್ರೆ ಯೇಸು ಕ್ರಿಸ್ತರ ಬೋಧನೆ ಅಪೋಸ್ತಲರು ಮಾಡಿದಾಗ ಅವ್ರು ಎಲ್ಲರಿಗೂ ಅರ್ಥ ಆಗಿದೆ, ನಾವು ಮಾಡಿದ್ದು ದೊಡ್ಡ ಪಾಪ. ಆ ನೀತಿವಂತನನ್ನ ಯೇಸು ಕ್ರಿಸ್ತರನ್ನು ನಾವು ಅವಮಾನಪಡಿಸಿದ್ದೀವಿ, ನಿಂದಿಸಿದ್ದೀವಿ. ಕೊನೆಯದಾಗಿ ಆತನನ್ನ ನಾವೇ ಸಿಲುಬೆಗೆ ಒಪ್ಪಿಸಿದ್ದೀವಿ. ನಾವು ದೊಡ್ಡ ಪಾಪ ಮಾಡಿದ್ದೀವಿ. ನೀವು ಏನು ಮಾಡಬೇಕು? ತಿಳ್ಕೊಳ್ಬೇಕು. ನಾವು ನಂಬ್ತೀವಿ ಅವರೇ ನಿಜವಾದ ದೇವರ ಮಗನು, ಕ್ರಿಸ್ತನು ನಂಬ್ತೀವಿ. ಹಾಗಿದ್ರೆ ನಂಬಿದರೆ ನಿಮ್ಮ ಪಾಪಗಳನ್ನು ತೊಳ್ಕೊಳ್ಬೇಕಾದ್ರೆ ದೀಕ್ಷೆ ಸ್ನಾನ ಪಡ್ಕೊಳ್ಳಿ. ದೀಕ್ಷೆ ಸ್ನಾನ ಹೇಳ್ತಾರೆ. ಹ್ಮ್ 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 ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ಮಾಡಿಸಿಕೊಳ್ಳಿರಿ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರ ಆತ್ಮನ ದಾನವನ್ನು ಹೊಂದಿವಿರಿ ಅಂತ ಹೇಳ್ತಾರೆ. ಅಂದ್ರೆ ಪಾಪಗಳನ್ನು ಒಪ್ಪಿಕೊಂಡು ದೀಕ್ಷೆ ಸ್ನಾನ ಪಡ್ಕೊಂಡಾಗ ಎಲ್ಲಿ ಸೇರಿಸಲ್ಪಡ್ತೀವಿ ಹೇಳಿ? ಎಲ್ಲಿ ಸೇರಿಸಲ್ಪಡ್ತೀವಿ? ರಕ್ಷಣೆಯ ಮಾರ್ಗದಲ್ಲಿ, ಅಂದ್ರೆ ಕ್ರಿಸ್ತನ ದೇಹದಲ್ಲಿ, ಇಲ್ಲ ಯೇಸು ಕ್ರಿಸ್ತರ ಸಭೆಯಲ್ಲಿ ನಂಬಬೇಕು. ಯೇಸು ಕ್ರಿಸ್ತರ ಸಭೆಯಲ್ಲಿ ನಾವು ಸೇರಿಸಲ್ಪಡ್ತೀವಿ ಈ ವಾಕ್ಯದ ಪ್ರಕಾರ. ನಾವೇ ಎಲ್ಲಿ ಸೇರಿಸಲ್ಪಟ್ಟ ಮೇಲೆ ಮುಗಿತಾ? ನಾವೆಲ್ಲಿ ಸೇರಿಸಲ್ಪಟ್ಟ ಮೇಲೆ ಮುಗಿತಾ? ನಾವೆಲ್ಲಿ ಸೇರಿಸಲ್ಪಟ್ಟಿದ್ದಾರೆ? ಅನೇಕ ದಿನಗಳು ಮಳೆ ಬರುತ್ತೆ, ಅದು ನಾವೆಲ್ಲಿರಬೇಕು. ಆ ನಾವೆಯಲ್ಲಿ ಏನೇನಿದೆ ರೀ? ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು ಎಲ್ಲ ಇದೆಯಾ? ಅದರಲ್ಲಿ ಅವರು ಎಷ್ಟು ದಿನ? ಸುಮಾರು ಹತ್ತಿರ ಒಂದು ವರ್ಷದವರೆಗೆ ಆಗುತ್ತೆ ರೀ. ಸುಮಾರು ಒಂದು ಆಗುತ್ತೆ, ಸುಮಾರು ಏನಿಲ್ಲ ಅಂದ್ರೂ ಒಂದು 8 ತಿಂಗಳ ಹಾಗೆ, ಅನೇಕ ತಿಂಗಳುಗಳು ಹಿಡಿಯುತ್ತೆ ಅದು ಹೊರಗಡೆ ಬರಬೇಕಾದ್ರೆ. 40 ದಿನ ಪ್ರಚಂಡವಾದಂಥ ಮಳೆ. ಇದೇನು ಎಲ್ಲ ಪರ್ವತಗಳು ಮುಳುಗೋಗಿವೆ. ಎಲ್ಲ ಪರ್ವತಗಳು ಮುಳುಗೋದ್ರೆ ಈ ನಾವೇ ಮಾತ್ರ ಮೇಲೆ ಇದೆ. ನೀರೆಲ್ಲ ಕಡಿಮೆ ಆಗ್ಬೇಕಲ್ಲ, ಮತ್ತೆ ಭೂಮಿ ಮೇಲೆ ಬರಬೇಕಾದ್ರೆ ನೀರೆಲ್ಲ ಇಳಿಬೇಕು. ಸುಮಾರು ತಿಂಗಳುಗಳು ಹಿಡಿಯುತ್ತೆ ಅದು. ನೀರೆಲ್ಲ ಕೂಡ ಏನ್ರಿ ನೆಲಮಟ್ಟಕ್ಕೆ ಸಮವಾಗಬೇಕಾದ್ರೂ ಸುಮಾರು ತಿಂಗಳುಗಳು. ಅಲ್ಲಿ ತನಕ ಅವ್ರ ಊಟಕ್ಕೆ ಏನಪ್ಪ? ಮತ್ತು ಇವೆಲ್ಲ ಕಿರಿಕಿರಿ ಮಾಡ್ತಾ ಇರ್ತವೆ, ಯಾವ ಪ್ರಾಣಿಗಳು ಪಕ್ಷಿಗಳು ಕೂಗ್ತಾ ಇರ್ತಾವ, ಅವನ್ನೆಲ್ಲ ಶುಭ್ರ ಮಾಡಬೇಕಾ? ಒಳಗಡೆ ಶುಭ್ರ ಮಾಡೋ ದೊಡ್ಡ ಕೆಲಸನ ನೋಡ್ಕೋಬೇಕಾ? ಇಲ್ಲಾಂದ್ರೆ ಹೊಲಸು ಸ್ಮೆಲ್ ಇವೆಲ್ಲ ನೋಡ್ಕೋಬೇಕು. ನಾವೆಲ್ಲಿ ಸೇರಿದ ತಕ್ಷಣ ಅವ್ರಿಗೆ ರಕ್ಷಣೆ ಇಲ್ಲ, ಒಳಗಡೆ ಕೆಲಸ ಇದೆ. ಇವಾಗ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿದ ತಕ್ಷಣ ಏಕ್ದಮ್ ನಂಗೆ ರಕ್ಷಣೆ ಬಂದಿಲ್ಲ, ಪರಲೋಕಕ್ಕೆ ಹೋಗಲ್ಲ. ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದೀವಿ. ಒಂದು ವೇಳೆ ಮರಣ ಹೊಂದಿದರೆ ರಕ್ಷಣೆ ಮಾರ್ಗದಲ್ಲಿ ಬಂದು ಮರಣ ಹೊಂದಿದ ಮೇಲೆ ಪರವಾಗಿಲ್ಲ. ಒಂದು ವೇಳೆ ಮರಣ ಹೊಂದಿಲ್ಲ ಅಂದರೆ ಆ ಸಮಯ ಬರುತ್ತಲ್ಲ, ಅಲ್ಲಿ ತನಕ ಪ್ರಾಣ ಇರೋ ತನಕ ಆ ರಕ್ಷಣೆಯ ಸಂರಕ್ಷಿಸುವಂಥ ಯೇಸು ಕ್ರಿಸ್ತರ ಸಭೆಯಲ್ಲಿ ಇರಬೇಕು. ಇದ್ದಾಗ ಈ ಲೋಕದಲ್ಲಿ ನಾವಿದ್ದೀವಿ. ಈ ಲೋಕದಲ್ಲಿ ಜನ ಹೇಗಿದ್ದಾರೆ? ಮೃಗಗಳ ಸ್ವಭಾವವುಳ್ಳವರು, ಪ್ರಾಣಿಗಳ ಸ್ವಭಾವವುಳ್ಳವರು, ಜಂತುಗಳ ಸ್ವಭಾವವುಳ್ಳವರು ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರ ಇಲ್ವಾ? ಈ ಅಕ್ಕಪಕ್ಕದಲ್ಲಿ ಇದ್ದಾಗಲೂ ಕೂಡ ನಾವು ಹೇಗಿರಬೇಕು? ಹೇಗೆ ನಡ್ಕೊಳ್ಬೇಕು? ಅಂದರೆ ಪ್ರಾಣ ಹೋಗೋ ತನಕ ಭಕ್ತಿ, ದೇವರ ಧ್ಯಾನದಲ್ಲಿ ಇರಬೇಕು, ದೇವರನ್ನು ಕೊಂಡಾಡ್ತಾ ಇರಬೇಕು, ಪ್ರಾರ್ಥನೆಯಲ್ಲಿ, ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಏನ್ರಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಧ್ಯಾನಿಸಿ ಪಾಲಿಸಿ ಹೋಗ್ತಾ ಇರಬೇಕು. ಹೌದಲ್ಲ?
ಒಂದು ವೇಳೆ ರಕ್ಷಣೆ ಸಭೆಯಲ್ಲಿ ಯೇಸು ಕ್ರಿಸ್ತರ ಸಭೆಯಲ್ಲಿ ಬಂದು ಮತ್ತೆ ಲೋಕವನ್ನು ನೋಡ್ಬೋದಾ? ಲೋಕ ನೋಡ್ಬೋದು, ಆದರೆ ಲೋಕದ ಆಸೆಗಳ ಬೀಳ್ಕೊಡುದು. ಲೋಕದಲ್ಲಿದ್ದೀವಿ, ನೋಡ್ತಿರ್ತೀವಿ, ಲೋಕದಲ್ಲಿ ದೇವ್ರು ಕೊಟ್ಟಿದ್ದು ಊಟ ಮಾಡೋಣ, ಅದಲ್ಲ. ಲೋಕದಲ್ಲಿ ಮತ್ತೆ ಹೆಜ್ಜೆ ಹಾಕ್ಬಾರ್ದು. ಲೋಕದಲ್ಲಿ, ಲೋಕ ಅಂದ್ರೆ ಪಾಪ, ಅಂದ್ರೆ ಅನೇಕ ಚಟಗಳಿಂದ ಕೂಡಿರುವಂಥದ್ದು. ಇದು ಲೋಕ ಹೋಗ್ಬಾರ್ದು. ಪರವಾಗಿಲ್ಲಪ್ಪ, ಗುಟಕ ಇದೆ, ಏನಾಗಲ್ಲ ಬಿಡು, ಒಂದ್ಸರಿ ಅಲ್ವಾ, ಒಂದ್ಸರಿ ತಿಂದ್ರೆ ಏನಾಗಲ್ಲ ಅಂದ್ರೆ ಮತ್ತೆ ನೀನ್ ಪದೇ ಪದೇ ಸ್ಟಾರ್ಟ್ ಆಗತ್ತೆ, ಅದು ಬಿಡಲ್ಲ. ಅದು ಸೈತಾನ ಏನ್ ಮಾಡ್ತಾನೆ ಅಂದ್ರೆ, ತಿನ್ನು ಕಣ, ಯಾರು ನೋಡ್ತಾರೆ, ಸ್ವಲ್ಪ ಹೊರಗಡೆ ಹೋಗೋ, ಆ ಕಡೆಯಿಂದ ಸ್ವಲ್ಪ ತಿಂದು ಬಂದ್ಬಿಡು. ಬೀಡಿ ಅಭ್ಯಾಸ ಇರುತ್ತೆ, ಬೀಡಿ ಚಟ ಇದೆಯಾ, ಸಿಗರೇಟ್ ಚಟಗಳು, ಸಭೆ ಅಲ್ವಾ, ಈ ಸಭೆ ಇಲ್ಲೇ ಇರುತ್ತೆ, ಯಾರು ನೋಡಲ್ಲ, ಆ ಕಡೆ ಹೋಗಿ ಬಂದ್ಬಿಡು. ಬೇರೆ ಚಟಗಳಿದೆಯಾ, ಪರವಾಗಿಲ್ಲ, ಸಭೆ ನೋಡಲ್ಲ, ಆದರೆ ಯೇಸು ಪ್ರಭು ನೋಡ್ತಾ ಇರ್ತಾರೆ. ಮನುಷ್ಯರು ನಾವೆಲ್ಲಿ ಇಲ್ಲಿರ್ತೀವಿ, ಹೊರಗಡೆ ಏನು ನಡೀತೆ ನಮ್ಗೆ ಗೊತ್ತಿಲ್ಲ, ಹೌದಳು. ನಮ್ಗೆ ಇಷ್ಟೇ ಗೊತ್ತು, ದೇವ್ರು ಮಾತ್ರ ತನ್ನ ದೂತರನ್ನ ಹಿಂದೆ ಇಟ್ಟಿದ್ದಾನೆ ಇಲ್ವಾ, ಇದ್ದಾರ ಇಲ್ವಾ, ನಮ್ಮಿಂದನೇ ಇರ್ತಾರೆ ಅವ್ರು, ಮತ್ತೆಲ್ಲಿಗೂ ಹೋಗಲ್ಲ. ಅಷ್ಟಾಕೆ ನಿನ್ನ ದೇಹವೇ ನಿನ್ನೆ, ಯಾರು ವಾಕ್ಯ ಹೇಳಿದ್ರು, ನೇತ್ರಾವತಿನ ಹೇಮಾವತಿ, ದೇವದೂತರ ಬಗ್ಗೆ ವಾಕ್ಯ ಹೇಳಿದ್ರು. ಈ ದೇಹ ದೇವದೂತರು, ಈ ದೇಹ ಯಾವುದು, ದೇವದೂತರ ಮೂಲಕ ನಿರ್ಮಾಣವಾಗಿದೆ. ಒಳಗಡೆ ಆತ್ಮ ಮಾತ್ರ ನೀನು, ಈ ಆತ್ಮಕ್ಕೆ ದೇಹ ಕೊಡಲ್ಪಟ್ಟು, ದೇಹ ದೂತ, ದೇವದೂತರು, ಪಂಚದೂತರು ಅಂದ್ರೆ ಗಾಳಿ ಎಂಬ ದೂತ, ನೀರು ಎಂಬ ದೂತ, ಮಣ್ಣು ಎಂಬ ದೂತ, ಬೆಂಕಿ ಎಂಬ ದೂತ ಈ ದೇಹದಲ್ಲಿ ಇದೆಯಾ ಇಲ್ವಾ? ಗಾಳಿ ಎಂಬ ದೂತ ಇದೆ, ನಿನಗೆ ಸೇವೆ ಮಾಡ್ತಾ ಇದೆ. ಬೆಂಕಿ ಎಂಬ ದೂತ ಇದೆ, ನಿನಗೆ ಸೇವೆ ಮಾಡ್ತದೆ. ಎರಡನೇದಾಗಿ ಕಂಪ್ಲೇಂಟ್ ಕೊಡ್ತಾ ಇದೆ. ಎರಡನೇದಾಗಿ ಏನು ಗೊತ್ತಾ, ಸೇವೆ ಮಾತ್ರವಲ್ಲ, ದೇವರೇ ನಿನ್ನ ಮಗನಿಗೆ ಸೇವೆ ಮಾಡ್ತಾ ಇದ್ದೀನಿ, ಆದರೆ ಸಭೆಯಲ್ಲಿ ಮಾತ್ರ ಹೀಗಿರ್ತಾನೆ, ಹೊರಗಡೆ ನೋಡಿದ್ರೆ ಹೀಗಿರ್ತಾನೆ, ನೀವು ನೋಡಿ ಪಿಕ್ಚರ್, ಇದು ನಿಮ್ಮ ಮಗನ ಡೇಟಾ ಅಂತೇಳಿ ಯಾರು ಕೊಡುವಂಥದ್ದು ಹೇಳಿ? ಈ ದೂತರೇ ಕೊಟ್ಬಿಡ್ತಾರೆ ಕಂಪ್ಲೀಟ್. ಅಕ್ಕಪಕ್ಕದಲ್ಲಿ ಇದ್ದ ದೂತ, ಮಣ್ಣು ದೂತ, ಗಾಳಿ ದೂತ, ಅವರು ಕೂಡ ಹೇಳ್ತಾ ಇರ್ತಾರೆ, ಬಿಡಲ್ಲ. ಅದಕ್ಕೆ ಹೆಜ್ಜೆ ಹೆಜ್ಜೆಯಾಗಿ ನಿಮ್ಮ ಹಿಂದೆ ರೆಕಾರ್ಡ್ ನಡೀತಾ ಇದೆ. ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಏನಿದೆಯಾ? ಲೋಕದಲ್ಲಿ ಬಿಟ್ಬಿಡ್ತಾರೆ. ಲೋಕದಲ್ಲಿ ಏನಪ್ಪ ಅಂದ್ರೆ ಎಲ್ಲ ಪಾಪದಲ್ಲಿ ಇದ್ದಾರಲ್ಲ, ಅವ್ರ ಬಗ್ಗೆ ದೊಡ್ಡದಾಗಿ ಲೆಕ್ಕ ಮಾಡೋದು ಬೇಕಾಗಿಲ್ಲ. ಆಲ್ರೆಡಿ ಪಾಪದ ಅಂಧಕಾರದಲ್ಲಿ ಇದ್ದಾರೆ, ಹೌದಲ್ವ? ಅವ್ರ ಬಗ್ಗೆ ದೊಡ್ಡದಾಗಿ ಲೆಕ್ಕ ಮಾಡ್ಬೇಕಾ? ಅವ್ರದ್ದಿರುತ್ತೆ ಬೇರೆ. ಯಾವತ್ತು ನೀವು ದೇವರನ್ನ ತಿಳ್ಕೊಂಡು, ನಾನು ದೇವರಿಗೆ ಮಗಳಾಗ್ತೀನಿ, ಮಕ್ಕಳಾಗ್ತೀನಿ ಅಂತೇಳಿ ಬರ್ತೀವಲ್ವಾ, ಆವತ್ತಿಂದ ಮತ್ತೆ ಲಿಖಿತ ಪ್ರಾರಂಭವಾಗುತ್ತೆ. ಇಂಥ ದಿನ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದಾರೆ, ಹೆಸರು ಬೀಳುತ್ತೆ. ಆಮೇಲೆ ಪ್ರಾರ್ಥನೆಯಲ್ಲಿದ್ದಾರಾ, ವಾಕ್ಯದಲ್ಲಿದ್ದಾರಾ, ಆಮೇಲೆ ದೇವರ ಸಹವಾಸದಲ್ಲಿದ್ದಾರಾ, ದೇವರ ಕೆಲಸದಲ್ಲಿದ್ದಾರಾ, ಕಲಿತಾ ಇದ್ದಾರಾ, ಅವೆಲ್ಲ ಕೂಡ ಏನಪ್ಪ ಅಂದರೆ ಕಲಿಯುವಂಥದ್ದು, ಧ್ಯಾನದಲ್ಲಿರುವಂಥದ್ದು, ಪ್ರಾರ್ಥನೆಯಲ್ಲಿರುವಂಥದ್ದು ಎಲ್ಲ ಬರೆಯಲ್ಪಡುತ್ತೆ. ಕಲ್ತ ಮೇಲೆ ಕೆಲಸ ಮಾಡ್ತಾ ಇದ್ದಾರಾ, ಕೆಲಸ ಇದ್ದಾಗ ಏನಾದರೂ ತಪ್ಪಿಸ್ಕೊಳ್ತಾ ಇದ್ದಾರಾ, ಅದನ್ನು ಬರೀತಾರೆ. ಇವಾಗ ನಾವೇನಪ್ಪ ಅಂದರೆ ಹೇಳ್ತೀವಿ, ಸುವಾರ್ತಿದೆ, ಮೀಟಿಂಗ್ ಇದೆ, ಬನ್ನಿ ಅಂತ. ಒತ್ತಾಯ ಮಾಡಲ್ಲ, ಯಾರಿಗೆ ಒತ್ತಾಯ ಮಾಡಲ್ಲ. ಒತ್ತಾಯ ಮಾಡಿದ್ರೆ ಯಾರು ಬರಲ್ಲ, ನನಗೊತ್ತು. ಯಾಕಂದರೆ 25 ವರ್ಷ ಸೇವೆ, ನಿನ್ನೆ ಮೊನ್ನೆ ಅಲ್ಲ. ಎಷ್ಟು ವರ್ಷ? 25 ವರ್ಷ ಆಗಿದೆ. 2000ರಲ್ಲಿ ನಾನು ಸೇವೆ ಪ್ರಾರಂಭ ಮಾಡಿದ್ದೀನಿ ಮಾನವಿಯಲ್ಲಿ. ಇಮ್ಮಾನುವೇಲ್ ದೈವ ಸೇವಕರ ಮೂಲಕನೇ ಅಲ್ಲೇ ಕಲ್ತಿದ್ದೀನಿ, ಅಲ್ಲಿಂದನೇ ಪ್ರಾರಂಭ ಮಾಡಿದ್ದೀನಿ. ಬೆಂಗಳೂರು ಬಂದ ಮೇಲೆ ಸಭೆ ಸ್ಟಾರ್ಟ್ ಆಗಿದೆ. ಎಷ್ಟೋ ಮಂದಿಯನ್ನು ನೋಡಿದ್ದೀನಿ, ಖಂಡಿಸಿದ್ರು. ನಮ್ಮ ಆತ್ಮೀಯ ತಂದೆ ಇಲ್ಲ ದೇವರ ಸೇವಕರು ಖಂಡಿಸ್ತಾರಂತೇಳಿ ಅರ್ಥ ಮಾಡ್ಕೊಳ್ಳೋದು ಇರಲ್ಲ. ಕೊನೆಯದಾಗಿ ರಿಪೀಟ್ ಆಗಿ ಏನು ಮಾಡ್ತಾರೆ ಗೊತ್ತಾ, ಮಾತಿನ ಮೂಲಕ ತಿವಿತಾರೆ. ಆದರೆ ಅವ್ರು ಒಳ್ಳೇದಕ್ಕೋಸ್ಕರನೇ ಖಂಡಿಸ್ತಾರಂತೇಳಿ ಯಾರಿಗೂ ಅರ್ಥ ಆಗಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರ.
ತುಂಬ ಜನ ದೂರ ಮಾಡ್ಕೊಂಡಿದ್ದೀನಿ ಪ್ರಿಯರೇ. ನೇರವಾಗಿ ಇದ್ದ ಹಾಗೆ ಖಂಡಿಸಿದಾಗ. ನಿಮ್ಮ ಸೇವಕರು ನಿಮ್ಮ ಮಧ್ಯದಲ್ಲಿ ಯಾರಾದರೂ ಖಂಡಿಸಿದಾಗ ಯಾವತ್ತಿಗೂ ನೀವು ಬೇಜಾರು ಮಾಡ್ಕೋಬೇಡಿ. ನಾವು ಉದ್ಧಾರ ಆಗ್ಬೇಕಾದ್ರೆ ಖಂಡಿಸೋರು ಇರಬೇಕು. ನಾವು ಉದ್ಧಾರ ಆಗ್ಬೇಕಾದ್ರೆ, ನಾವು ಆತ್ಮಿಕವಾಗಿ ಬೆಳಿಬೇಕಾದ್ರೆ ನಮ್ಮನ್ನು ಖಂಡಿಸೋರು ಇರಲೇಬೇಕು. ಅಂತ ಖಂಡಿಸಿದಾಗ ಯಾವತ್ತಿಗೂ ನೀವು ಬೇಜಾರು ಮಾಡ್ಕೋಬಾರ್ದು. ದೇವರಿಂದ ದೂರ ಆಗಬಾರ್ದು. ಯಾರಿಗೂ ಅನ್ನುವಂಥ ಅವಶ್ಯಕತೆ ಏನಿಲ್ಲ. ಒಂದು ವೇಳೆ ಏನಾದರೂ ಆವೇಶದಿಂದ ಮಾತಾಡಿದ್ರೆ ಅದು ಕೂಡ ಲಿಖಿತವಾಗುತ್ತೆ. ಮೋಸ ಹೋಗ್ತೀವಿ. ಆದ್ದರಿಂದ ಜಾಗ್ರತೆ. ದೀಕ್ಷೆ ಸ್ಥಾನ ಪಡ್ಕೊಂಡ್ರೆ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಓಕೆನಾ? ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಪ್ರಾಣ ಇರೋ ತನಕ ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ವಾಕ್ಯದಲ್ಲಿ ಇರಬೇಕು. ಸೇವೆ ಮಾಡ್ತಾ ಇರಬೇಕು. ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಇದು ಒಪ್ಪಲ್ಲ. ಈ ದೇಹ ಇದೆಯಲ್ಲ, ಈ ದೇಹ ಇದೆಯಲ್ಲ, ಇಷ್ಟಪಡಲ್ಲ. ಎಲ್ಲಿಗೆ ಹೋಗ್ತೀಯ ಬಿಡು, ಆ ಕಡೆ ಈ ಕಡೆ ತುಂಬ ಕೆಲಸ ಇದೆ, ಹೇಳ್ಬಿಡು. ಯಾವುದೊಂದು ನೆಪ ಹೇಳು, ಯಾವುದೊಂದು ನೆವ ಮಾಡ್ಕೊಂಡು ಹೇಳು. ನೋಡೋಕೆ ಬರ್ತಾರೇನು? ಮದುವೆ ಇದೆ ಅಂತ ಹೇಳು. ಅವ್ರ ರಾಮು ಬ್ರದರ್ ನೋಡೋಕೆ ಬರ್ತಾರ? ನೋಡ್ತಾರ? ಏನು ನೋಡಲ್ಲ. ಏನೊಂದು ಹೇಳ್ಬಿಡು. ನಮ್ಮ ಹತ್ರ ಹೇಳ್ಬೋದು, ದೇವ್ರ ಹತ್ರ ಹೇಳೋಕ್ಕಾಗಲ್ಲ. ಹೌದಲ್ವ? ಆದ್ದರಿಂದ ಯಾವುದೇ ಒಂದು ಸುವಾರ್ತೆ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಇದ್ದಾಗ ಅದನ್ನು ಮಿಸ್ ಮಾಡ್ಕೋಬಾರ್ದು. ದೇವರ ಸಹವಾಸದಲ್ಲಿ ಹೋಗಬೇಕು, ಧ್ಯಾನದಲ್ಲಿರಬೇಕು. ಈ ದೀಕ್ಷೆ ಸ್ಥಾನ ಅಂದರಷ್ಟೇ ದೇವರ ರಾಜ್ಯದಲ್ಲಿ ರಕ್ಷಿಸುವಂಥ ರಾಜ್ಯ, ರಕ್ಷಣೆಗೂ ಸಂರಕ್ಷಣೆ ಕೊಡುವಂಥ ರಾಜ್ಯ. ಆ ರಕ್ಷಣೆ ಮಾರ್ಗದಲ್ಲಿ ಸೇರ್ತೀವಿ. ಸೇರಿದ ಮೇಲೆ ಕೊನೆಯ ತನಕ ಜೀವಿಸ್ಬೇಕು. ಪ್ರಾಣ ಇರೋ ತನಕ. ಹಾಗಂತ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿಲ್ಲ ದೇವರು. ಯೌವನ ಕಾಲ ಇದ್ದರೆ ಮದುವೆ ಮಾಡ್ಕೊಳ್ಳಿ. ಯೌವನ ಕಾಲ ಬಂತ ಮದುವೆ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ಆಮೇಲೆ ಒಳ್ಳೆ ಊಟ ಮಾಡಬಾರ್ದು, ಇದನ್ನೇ ಊಟ ಮಾಡಬೇಕಂತ ದೇವರೇನು ಹೇಳಿಲ್ಲ. ರುಚಿಕರವಾದ ಊಟ, ಆರೋಗ್ಯ ಕೊಡುವಂಥ ಊಟ ಮಾಡಿ. ತಕ್ಕ ಹಾಗೆ ವಸ್ತ್ರಗಳು ತಕ್ಕ ಹಾಗೆ ಇರಲಿ ಹೇಳಿದ್ದಾರೆ. ತಕ್ಕ ಹಾಗೆ ಊಟ ಮಾಡೋಣ, ತಕ್ಕ ಹಾಗೆ ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ. ಯೌವನ ಕಾಲದಲ್ಲಿದ್ದಾಗ ಮದುವೆ ಮಾಡಿಕೊಡ್ರಿ. ದೇವರ ಧ್ಯಾನದಲ್ಲಿರಿ, ಪ್ರಾರ್ಥನೆಯಲ್ಲಿ, ಧ್ಯಾನದಲ್ಲಿ, ಸೇವೆಯಲ್ಲಿ. ಓಕೆನಾ? ಈ ಥರ ಇರಬೇಕು ಅಂತ ಹೇಳ್ತಾರೆ. ನಿನ್ನ ಹೆಸರು ಬದಲಾವಣೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಿನ್ನ ಹೆಸರು ಬೇಕಾಗಿಲ್ಲ. ಸ್ತ್ರೀಯರಾದರೆ ತಾಳಿಬೊಟ್ಟು ಅಂತಾರೆ, ಕುಂಕುಮ ಅಂತಾರೆ, ಸ್ಟಿಕ್ಕರ್ ಅಂತಾರೆ. ಅವೆಲ್ಲ ದೇವ್ರು ಕೇಳಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ತೆಗಿಬೋದು, ಇಲ್ಲಾಂದರೆ ಇಟ್ಕೋಬೋದು. ನಿಮ್ಮಿಷ್ಟ, ಅದು ನಿಮ್ಗೆ ಸ್ವಾತಂತ್ರ್ಯ ಬಿಟ್ಟಿದ್ದಾರೆ. ದೇವ್ರಿಗೆ ಏನಪ್ಪ ಅಂದರೆ ಭಕ್ತಿ, ಯಥಾರ್ಥವಾಗಿ ಬದುಕುವಂಥದ್ದು, ಅದು ನೋಡ್ತಾರೆ. ಈ ಭಕ್ತಿ ಮಾರ್ಗದಲ್ಲಿ ಬಂದ ಮೇಲೆ ಇನ್ನೊಬ್ಬರನ್ನ ನಾವು ಪ್ರೀತಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೇ ನಮ್ಮ ಪ್ರಯತ್ನ ಇರಬೇಕು. ಕೊನೆಯದಾಗಿ ಒಂದು ವಚನ ತೋರಿಸಿ ನಾನು ಮುಗಿಸ್ತೀನಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ. ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡುಕೊಳ್ಳಬೇಕು. ಹೊಸಬರಾಗಿ ನಡ್ಕೊಳ್ಬೇಕು. ಅಂದ್ರೆ ಹಳೆ ಜೀವನ ಏನಾಗುತ್ತೆ? ಪಾಪದ ಜೀವನ ನೀರಿನಲ್ಲಿ ಸಮಾಧಿ ಆಗುತ್ತೆ. ನೀರಿನಲ್ಲಿ ಏನಾಗುತ್ತೆ? ಸಮಾಧಿ. ಹೊಸ ಜೀವನ ಬರುತ್ತೆ.
ಹೊಸ ಜೀವನದಿಂದ ಅಂದಿನಿಂದ ಆ ಗಳಿಗೆಯಿಂದ ನೀವು ಏನಾಗ್ತೀರಾ? ದೇವರಿಗೆ ಮಕ್ಕಳು. ದೇವರಿಗೆ ಮಕ್ಕಳಾದ್ಮೇಲೆ ಪರಿಶುದ್ಧರಾಗ್ತೀವಿ. ಅವತ್ತಿಂದ ಒಂದು ದೇವರ ಸಹವಾಸದಲ್ಲಿ ಹೆಚ್ಚಾಗಿ ಬೆಳಿಬೇಕು. ಯಾವತ್ತೂ ನಿಲ್ಲಬಾರ್ದು. ಪ್ರಾಣ ಇರೋ ತನಕ ಹೋಗ್ತಾನೆ ಇರಬೇಕು. ಕಷ್ಟ ಸುಖ ಎರಡೂ ಕೂಡ ಮೊದಲು ಹೆಂಗಿತ್ತು ಹಾಗೇನೆ ಇರುತ್ತೆ. ಕಷ್ಟಗಳು ಸುಖಗಳು ಹಾಗೇನೆ ಇರುತ್ತೆ. ಶೋಧನೆಗಳು ಬರುತ್ತೆ. ಬಂದಾಗ ದೇವ್ರಿಗೆ ಅಂತೇಳಿ ದೇವ್ರಿಗೆ ಒಪ್ಪಿಸಿ ಮುಂದೆ ಹೋಗ್ಬೇಕು. ಶೋಧನೆಗಳು ಬರುತ್ತಲ್ವಾ, ಕಷ್ಟಗಳು ಬರುತ್ತಲ್ಲ, ಅದು ನಮ್ಮ ಒಳ್ಳೆದಕ್ಕೇನೆ ಬರುತ್ತೆ. ಏನ್ಮ? ಅದು ನಮ್ಮ ಒಳ್ಳೆದಕ್ಕೇನೆ ಬರುತ್ತೆ, ಕೆಟ್ಟದಕ್ಕಲ್ಲ. ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬರುತ್ತಲ್ಲ, ಯಾರು ಒಳ್ಳೇದು ಗೊತ್ತಾ? ನಮ್ಮ ಒಳ್ಳೆದಕ್ಕೆ. ಅದನ್ನು ಅನುಭವಿಸಿದ್ರೇನೆ ಪರಲೋಕದಲ್ಲಿ ಪ್ರತಿಫಲ ಜಾಸ್ತಿ ಇದೆ. ಈ ಲೋಕದಲ್ಲಿ ಯಾವಾಗಲೂ ಸುಖದಲ್ಲೇ ಇದ್ದೀವಿ ಅಂತ ಪ್ರಯೋಜನ ಏನಿಲ್ಲ. ಅವಾಗವಾಗ ಕಷ್ಟಗಳು, ಹಿಂಸೆಗಳು ಬರ್ತಾ ಇರುತ್ತೆ, ಅನಾರೋಗ್ಯ ಬರ್ತಾ ಇರುತ್ತೆ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಅದೇ ಸಂದರ್ಭದಲ್ಲಿ ಒಂದು ವೇಳೆ ದೇವರ ಕೆಲಸ ಇದ್ದಾಗ ಅದನ್ನು ಖಂಡಿತವಾಗಿ ನಾವು ನೆರವೇರಿಸೋಣ. ದೀಕ್ಷಾ ಸ್ನಾನದ ಮೂಲಕ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಹಳೆ ಜೀವನ ಸಮಾಧಿಯಾಗುತ್ತೆ, ಹೊಸ ಜೀವನ ಬರುತ್ತೆ. ದೇವರ ಮಕ್ಕಳಾಗಿ ಕರೆಯಲ್ಪಡ್ತೀವಿ. ಅಂದಿನಿಂದ ಪ್ರಾಣ ಇರೋ ತನಕ ಭಯ ಭಕ್ತಿಯಿಂದ ನಡ್ಕೊಂಡಾಗ ಒಂದು ವೇಳೆ ಮರಣ ಹೊಂದಿದರೆ ಪರದೇಶಿಗೆ ಹೋಗ್ತೀವಿ. ಯೇಸು ಕ್ರಿಸ್ತರು ಮತ್ತೊಂದು ಸಾರಿ ಬರ್ತಾರಲ್ಲ, ಎರಡನೇ ಆಗಮನ ಬಂದಾಗ ಎಲ್ಲರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಾವು ಪರದೇಶಿಯಲ್ಲಿ ಇರ್ತೀವಿ. ಸತ್ತರೆ ಭೂಮಿ ಮೇಲಿದ್ರೆ ರಕ್ಷಣೆಯ ಸಭೆಯಲ್ಲಿ ಇರ್ತೀವಿ, ದೇವರ ಸಭೆಯಲ್ಲಿ ಇರ್ತೀವಿ, ಯೇಸು ಕ್ರಿಸ್ತರ ಸಭೆಯಲ್ಲಿ. ಓಕೆನಮ್ಮ? ಆಲ್ರೆಡಿ ನಿಮ್ಮ ಸಭೆಯಲ್ಲಿ ನೀವು ಕೇಳಿರ್ತೀರಾ ಈ ವಿಷಯವನ್ನು. ಇವತ್ತು ದೀಕ್ಷಾಸ್ಥಾನ ಪಡ್ಕೊಳ್ಳೋರಿಗೆ ಈ ಒಂದು ವಿಷಯ ಇದರಲ್ಲಿ ಎಷ್ಟು ಜನ ಇದ್ದೀರಾ? ಯಾರು ಇದ್ದೀರಾ ಇದರಲ್ಲಿ? ಇದ್ದೀರಾ? ಒಬ್ಬರು. ಇನ್ನ ಓಕೆ, ಇಬ್ರು ಮೂರು ಅಂತ ಹೇಳಿದರು. ಇದ್ದಾರ? ಮಧ್ಯಾಹ್ನ ಬರ್ತಾರೆ. ಸರಿ, ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿದ್ವಿ ತಂದೆ. ನಿಮ್ಮ ಮಕ್ಕಳನ್ನು ಬಲಪಡಿಸಿ, ಆಶೀರ್ವದಿಸಿ, ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಪ್ರತಿದಿನ ತಂದೆಯ ದೇವರೇ, ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ತಮ್ಮ ತಮ್ಮ ಪ್ರಾಂತಗಳಿಂದ, ತಮ್ಮ ತಮ್ಮ ಸ್ಥಳದಿಂದ ತಂದೆ ಸಭೆಯಾಗಿ ಕೂಡ್ತಾ ಇದ್ದಾರೆ. ಎಲ್ಲರನ್ನು ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸುವಂಥ ನಿಮ್ಮ ಮಗಳಿಗೋಸ್ಕರ, ರೇಖರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಅವರನ್ನು ಬಲಪಡಿಸಿ, ಆಶೀರ್ವದಿಸಿ. ವಾಕ್ಯಗಳನ್ನು ಸಾರುವಂಥ ನಿಮ್ಮ ಮಕ್ಕಳಿದ್ದಾರೆ ತಂದೆ. ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನೂ ಆತ್ಮಿಕವಾಗಿ ಬೆಳೆಸಿ. ಕಷ್ಟಗಳು, ಬಾಧೆಗಳು, ಹಿಂಸೆಗಳು, ಅನಾರೋಗ್ಯಗಳು ಇದ್ದಾಗ ತಂದೆ ಅದನ್ನು ಸರಿಪಡಿಸಿ ನಿವಾರಣೆ ಮಾಡಿ ಸಮಾಧಾನ, ಸಂತೋಷವನ್ನು ಕೊಟ್ಟು ನಡೆಸಿ ತಂದೆ. ಆನಂತರ ಆರಾಧನೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಡೆಸಿ. ಈ ದಿನ ದೀಕ್ಷಾ ಸ್ನಾನದಗೋಸ್ಕರ ಸಿದ್ಧರಾಗಿರುವಂಥ ಮಕ್ಕಳನ್ನು ಬಲಪಡಿಸಿ ನಿಮಗೋಸ್ಕರ ಸಿದ್ಧರಾಗೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.